ನಿನ್ನೆ ನಡೆದಂತಹ ಅಂಜಲಿ ಕೊಲೆ ಪ್ರಕರಣದ ವಿಚಾರವಾಗಿ ದಿನೇ ದಿನೇ ಇದೇ ರೀತಿಯ ಪ್ರಕರಣ ಹೆಚ್ಚಾಗುತ್ತಿವೆ. ಹುಬ್ಬಳ್ಳಿಯಲ್ಲಿ ಇದು ಎರಡನೇ ಪ್ರಕರಣ. ಇನ್ನು ನೇಹಾ ಕೊಲೆ ಪ್ರಕರಣ ಮರೆಯುವ ಮುನ್ನವೇ ಅಂಕಿತಾಳ ಹತ್ಯೆಯಾಗಿತ್ತು. ಈ ಎರಡೂ ಪ್ರಕರಣಗಳಲ್ಲೂ ಸಹ ಯಾವುದೇ ರೀತಿಯ ಶಿಕ್ಷೆ ಆರೋಪಿಗೆ ಆಗಿರಲಿಲ್ಲ. ಅಷ್ಟರಲ್ಲೇ ನಿನ್ನೆ ಮನೆಗೆ ನುಗ್ಗಿ ಅಂಜಲಿ ಎನ್ನುವ ಯುವತಿಯ ಕೊಲೆ ಆಗಿದೆ. ದಿನ ಕಳೆದಂತೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಹೆಣ್ಣು ಮಕ್ಕಳಿಗೆ ಭದ್ರತೆ, ರಕ್ಷಣೆ ಇಲ್ಲದಂತಾಗುತ್ತಿದೆ. ಈ ವಿಚಾರವಾಗಿ ಸರ್ಕಾರ ಆಗಲಿ ಕಾನೂನು ವ್ಯವಸ್ಥೆ ಆಗಲಿ ಯಾವುದೇ ರೀತಿಯ ಕಠಿಣ ಕ್ರಮ ಜಾರಿ ಮಾಡುತ್ತಿಲ್ಲ. ಇದೇ ರೀತಿ ಮುಂದುವರೆದರೆ ನಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಹಲವರು ಪ್ರಮುಖರು ಮಾತನಾಡಿದ್ದಾರೆ. ಬಹಳಷ್ಟು ಹೆಣ್ಮಕ್ಳಿಗೆ ಈ ತರ ಆಗಿರೋದ್ರಿಂದ ಯಾವ ನ್ಯಾಯನೂ ದೊರಕ್ತಾ ಇಲ್ಲ. ಹೆಣ್ಮಕ್ಳು ರಾತ್ರಿ ಹೊತ್ತು ಓಡಾಡಂಗಿಲ್ಲ. 7 ಗಂಟೆ ಆಯ್ತು ಅಂದ್ರೆ ಹೆಣ್ಮಕ್ಳು ಓಡಾಡಂಗಿಲ್ಲ. ಗಂಡು ಮಕ್ಳುಗಳು ವಿಚಿತ್ರವಾಗಿ ಆಡ್ತಾರೆ. ಆದ್ರೂ ಹೆಣ್ಮಕ್ಳು ಎಲ್ಲೇ ಚಿಕ್ಕ ಮಕ್ಕಳು ಸಹಿತ ಓಡಾಡಕ್ಕೆ ಆಗ್ತಾ ಇಲ್ಲ. ಇವತ್ತಾಗಿರೋ ಘಟನೆ ಎಲ್ಲ ನಾವು ನೋಡದಂತೆ ಈಗ 5 ವರ್ಷದ ಮಕ್ಳಿಗೂ ಬಿಡ್ತಾ ಇಲ್ಲ, 4 ವರ್ಷದ ಮಕ್ಳಿಗೂ ಬಿಡ್ತಾ ಇಲ್ಲ. ಎಲ್ಲಿ ಸಿಗ್ತಾರೋ ಈ ತರ ಎಲ್ಲ ರೇಪ್ ಮಾಡೋದು, ಕೊಲೆ ಸುಲಿಗೆ ಇವೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ನ್ಯಾಯ ಕೊಡ್ತಾರೆ? ನ್ಯಾಯ ಕೊಡೋಂಥವ್ರು ಯಾರಿದ್ದಾರೆ ಇಲ್ಲಿ? ಹೆಣ್ಮಕ್ಳು ನ್ಯಾಯ ಕೇಳೋದು ತಪ್ಪ. ಅವ್ರಿಗೆ ನ್ಯಾಯ ಯಾವಾಗ ದೊರಕುತ್ತೆ? ನಾವು ಹೋರಾಟಗಳು ಮಾಡಿ ನ್ಯಾಯ ಕೊಡ್ಸೋಣ ಅಂದ್ರೆ ಅದರಲ್ಲೂ ನ್ಯಾಯ ಸಿಗೋದಿಲ್ಲ, ಏನಿಲ್ಲ. ಹೀಗಾಗಿ ಹೆಣ್ಮಕ್ಳಿಗೆ ಯಾವಾಗ ನ್ಯಾಯ ಸಿಗುತ್ತೆ ಅಂತಂತ ಹೇಳಿ ಮೇಡಮ್, ನೀವು ಈ ಸಂಘಟನೆಯಿಂದ ಏನಾದ್ರೂ ಹೋರಾಟ ರೂಪಿಸ್ಕೊಂಡಿದ್ದೀರಾ? ಸಂಘಟನೆಯಿಂದ ಈಗ ಇವತ್ತು ತಿಳಿದಿರೋ ಮಟ್ಟಿಗೆ ಇವತ್ತು ಆಗಿದೆ, ನೇಹಂದಾಗಿದೆ. ಈಗ ಹೋರಾಟ ಮಾಡಿದ್ರೇನೆ ನ್ಯಾಯ ಸಿಗುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಬಹಳಷ್ಟು ಎಲ್ಲ ಪ್ರಕರಣಗಳಾದ್ರೂ ನೀವ್ ಯಾಕೆ ಯಾವುದೇ ಹೋರಾಟ ಮಾಡಿಲ್ಲ? ರಾಜಕಾರಣಿಗಳ ಕುತಂತ್ರ ನಡೀತಾ ಇದೆಯಲ್ವಾ ಇಲ್ಲಿ? ರಾಜಕಾರಣಿಗಳು ಕುತಂತ್ರ ನಡೀದಲ್ಲೇ ಇವೆಲ್ಲ ನಡೆಯಲ್ಲ. ಅಂದ್ರೆ ರಾಜಕಾರಣಿಗಳೇ ಏನಾದ್ರೂ ನಿಮ್ಗೆ ಬಂದು ಆನ್ಸರ್ ಮಾಡೋವಾಗ ನೀವು ಇದೇ ತರ ಪ್ರಕರಣ ಕಾಯ್ತಾ ಇರ್ತೀರಾ? ಅಧಿಕಾರಿಗಳು ನ್ಯಾಯ ಕೊಡ್ಬೇಕಲ್ಲ. ಈಗ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳೇ ನ್ಯಾಯ ಕೊಡ್ಬೇಕು ಅಂತ ನೀವು ಕಾಯ್ತಾ ಕೊಡ್ತೀರಾ. ಮತ್ತೆ ಸಂಘಟನೆಯಲ್ಲಿ ಯಾಕೆ ಹೋರಾಟಗಳು ಯಾಕೆ? ಸಂಘಟನೆಯಲ್ಲಿ ಇದ್ದವ್ರು ನಾವು ಹೋರಾಟ ಮಾಡ್ತೀವಿ. ನಮ್ಗೆ ಎಷ್ಟು ಮಟ್ಟಿಗೆ ಮಾಡಕ್ ಬರ್ತದೋ ಅಷ್ಟು ಮಟ್ಟಿಗೆ ಹೋರಾಟ ಮಾಡೋದಕ್ಕೆ ನಾವು ನಿಂತ್ಕೊಳ್ತೀವಿ. ಸರ್, ಈಗ ಆಲ್ರೆಡಿ ಇವತ್ತಿನ ಪ್ರಕರಣ ನೀವು ನೋಡಿರ್ಬೋದು. ಹುಬ್ಬಳ್ಳಿಯಲ್ಲಾದಂತ ಇದು 2ನೇ ಪ್ರಕರಣ. ಈ ತಿಂಗಳಾಗ್ತಾ ಇರೋದು ಇದು 3ನೇ ಪ್ರಕರಣ. ಈ ಬಗ್ಗೆ ನೀವೇನ್ ಹೇಳ್ತಿದ್ದೀರಾ? ಏನಾಗ್ತಿದೆ ಅಂದ್ರೆ, ನಾವು ನೇಹಾ ಪ್ರಕರಣ ಆಗಿಂದ ಒಂದು ತಿಂಗಳು ಅದೇ ಕ್ಷಣದಲ್ಲಿ ಈಗ ಇದು ಕೊಡಗಲ್ಲೊಂದು ಹುಬ್ಬಳ್ಳಿ ಎರಡಾಗ್ತಾ ಇದ್ದಾರೆ. ಈಗ ನೇಹಾ ಕೊಲೆ ಪ್ರಕರಣ ಆದಾಗ ಜಾತಿಯನ್ನ ಲೇಖನ ಬೆಳೆದು ಅವ್ರು ಬೆಳೆದು ಬಿಜೆಪಿ ಕಾಂಗ್ರೆಸ್ ಅಂತ ಒಂದು ಬಣ್ಣ ಹೆಚ್ಚಾಡಿ ಅದೊಂದು ವಾರಕ್ಕೆ ಸಂಗ್ರಹ ಆಗುತ್ತೆ. ಅದನ್ನು ಮರೆಯುವಷ್ಟರಲ್ಲಿ ನಾವು ಹೋರಾಟ ಮಾಡೋಂತ ಇದ್ವಿ. ಆ ಕ್ಷಣದಲ್ಲಿ ನಾವು ಹೋರಾಟ ಮಾಡಿಲ್ಲ ಅಂದ್ರೆ ನೀತಿ ಸಮಿತಿ ಪರಿಣಾಮವಾಗುತ್ತೆ ಅಂತ ನಾವು ಸರ್ಕಾರ ಕ್ರಮ ತಗೊಂತ ಕಾಯ್ತಾ ಇದ್ವಿ. ಅದನ್ನ ಮರೆಯುವಂತ ಈ ತರ ಒಂದು ಮತ್ತೆ ಒಂದು ದುರ್ಘಟನೆ ಆಗಿದೆ. ಬಟ್ ಈಗ ಏನು ಹುಬ್ಬಳ್ಳಿಯಲ್ಲಿ ಅಂಜಲಿ ಅವ್ರಿಗೆ ಅನ್ಯಾಯ ಆಗಿದೆ. ಸರ್ಕಾರ ಬಿಟ್ಟರು ಆರೋಪಿನ 1 ವರ್ಷ 2 ವರ್ಷ ಬೇಕು ಆಚೆಲು ಸುವರ್ಣ ಕನ್ನಡ ಆಚೆ ಬಿಡೋದಿಲ್ಲ. ಬೇಕಾದ್ರೆ ಅವನ್ನ ಸರ್ಕಾರ ಬಿಟ್ಟರು ಬೇಕಾದ್ರೆ ನಾವೇ ನಡುಸ ಹೊಡಿತೀವಿ. ಶಿಕ್ಷಣ ಅನುಭವಿಸ ರೆಡಿ ಇದೆ. ಈ ಮೂಲಕ ಅಂದ್ರೆ ಈ ಒಂದು ಏನ್ ಈ ಪ್ರಕರಣ ಆಗಿದೆ ಇದು ಆಲ್ರೆಡಿ 3ನೇ ಪ್ರಕರಣ. ಬಟ್ ನೀವು ಹೋರಾಟ ಮಾಡಿಲ್ಲ. ಬಟ್ ಯಾವ ರೀಸನ್ಗೆ ಅನ್ನೋದು ಸಹ ಹೇಳಿದ್ದೀರಾ. ಮುಂದಿನ ದಿನಗಳಲ್ಲಿ ಅಂದ್ರೆ ಇದೇ ರೀತಿ ಪ್ರಕರಣಗಳು ಆಗ್ತಾ ಇದ್ರೆ ಸರ್ಕಾರ ಯಾವುದೇ ರೀತಿಯ ಕಾನೂನು ಕ್ರಮ ತಗೊಳ್ತಾ ಇಲ್ಲ, ಅಂದ್ರೆ ಒಂದು ಕಠಿಣವಾದ ಕ್ರಮ ತಗೊಳ್ತಾ ಇಲ್ಲ. ಈ ಒಂದು ವಿಚಾರವಾಗಿ ಸರ್ಕಾರಕ್ಕೆ ಅಥವಾ ಕಾನೂನಿಗೆ ನೀವ್ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಏನ್ ಹೇಳಕ್ ಇಚ್ಛೆ ಪಡ್ತಂದ್ರೆ, ಪ್ರತಿಯೊಬ್ಬರು ತಪ್ಪು ಮಾಡೋದು ಅವ್ನ ತಪ್ಪಿಗೆ ಭಯ ಇರಬೇಕು. ಈ ಕಾನೂನಲ್ಲಿ ಯಾರು ಭಯ ಇಲ್ಲ ಇಲ್ಲಿ. ಸೊ ಇದನ್ನ ಏನು ಸೂಕ್ತ ಕಾನೂನು ಬದಲಾವಣೆ ತರಬೇಕು. ಇಲ್ಲ ಬದಲಾವಣೆ ತರಲಿಲ್ಲ ಅಂದ್ರೆ ನಮ್ಮನೆ ಹೆಣ್ಮಕ್ಳಿಗೆ ಯೋಚನೆ ಮಾಡಬೇಕಾಗ್ತದೆ. ಅವ್ರು ಅಲ್ಲಿಗೂ ಅದು ಆಗ್ಬಾರ್ದು ಅಥವಾ ದುರ್ಘಟನೆ ಅಂತ ಏನ್ ಮಾಡ್ತೀವಿ, ಅವ್ರಿಗೆ ಕೂಡ ನಿಂತ್ಕೊಬೇಕಾಗುತ್ತೆ. ಯಾರೇ ಆ ಥರ ತಪ್ಪು ಮಾಡಿದ್ರು ಸರ್ಕಾರ ಒಂದು ಕಾಲಾವಕಾಶ ಕೊಟ್ಟು ಜೈಲಲ್ಲಿ ಇಕ್ಕಿ ಬೇರೆ ಕೊಟ್ಟು ಆಚೆ ಬಿಟ್ಟು ನಾವು ಬಿಡಲ್ಲ. ನಾವು ಶಿಕ್ಷೆ ಕೊಡ್ತೀವಿ ನೇರವಾಗಿ. ಈ ನಿಮ್ಮ ಅಂದ್ರೆ ಈ ಒಂದು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ಬೇರೆ ಸಂಘಟನೆಗಾಗ್ಲಿ ಅಥವಾ ಈ ಒಂದು ಪ್ರಕರಣಕ್ಕೆ ನಿಮ್ಮ ಮುಂದಿನ ಹೋರಾಟ ಹೆಂಗಿರುತ್ತೆ, ಅಥವಾ ಬೇರೆ ಒಂದು ಸಂಘಟನೆಗೆ ನೀವೇನಂತ ಕರೆ ಕೊಡ್ತಿದ್ದೀರಾ? ಅಂದ್ರೆ ಈಗ ಈ ತರ ಪರಿಸ್ಥಿತಿ ಬಂದಾಗ ಎಲ್ಲಾ ಸಂಘಟನೆಗಳು ಸಹ ಒಂದು ಹುಡುಗಿ ಪರವಾಗಿ ನಿಂತ್ಕೊಬೇಕಾಗುತ್ತೆ, ಹೆಣ್ಮಗಳ ಪರವಾಗಿ. ಒಟ್ಟಾಗಿ ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ಅವ್ರಿಗೆ ನ್ಯಾಯ ಕೊಡಿಸಲು ಯೋಚನೆ ಮಾಡಬೇಕಾಗ್ತದೆ ನಾವೆಲ್ಲ. ಸರ್, ಈ ಒಂದು ಪ್ರಕರಣದ ಬಗ್ಗೆ ನೀವೇನ್ ಹೇಳ್ತೀರಾ? ಈಗಾಗಲೇ 1 ತಿಂಗಳ ಮುಂಚೆ ನೇಹಾ ಅನ್ನೋರ್ಗೂ ಆಗಿತ್ತು. ನಮ್ಮ ಸರ್ಕಾರ ಆಗಲಿ ಕಾನೂನು ಆಗಲಿ ಯಾವುದೇ ಥರ ಶಿಕ್ಷೆ ಕೊಡಲಿಲ್ಲ ಅವ್ರಿಗೆ. ಈಗ ಆಚೆ ಬಂದು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇದೇ ಥರ ಮುಂದಿನ ದಿನಗಳಲ್ಲಾದರೆ ದಿನ ಒಂದೊಂದು ಆಗೋ ರೀತಿ ಕಾಣಿಸ್ತಾ ಇದೆ. ಸರ್ಕಾರಕ್ಕೆ ಕೇಳ್ಕೊಳೋದೇನೆಂದರೆ, ತಪ್ಪು ಮಾಡಿದ ಎಲ್ಲರಿಗೂ ಒಂದು ಒಳ್ಳೆ ಶಿಕ್ಷೆ ಕೊಡಬೇಕು.
ಮುಂದಿನ ದಿನದಲ್ಲಿ ಯಾರೋ ಒಬ್ರು ತಪ್ಪು ಮಾಡ್ಬೇಕಂದ್ರೆ ಭಯ ಬೀಳೋ ಥರ ಒಂದು ಶಿಕ್ಷೆ ಕೊಡಬೇಕು. ಕೊಡದೆ ಹೋದರೆ ನಾವು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯವರು ಎಲ್ಲಿಗೆ ಬೇಕಾದರೂ ಇಳಿತೀವಿ, ಯಾವ ಥರ ಉಗ್ರ ಹೋರಾಟ ಬೇಕಾದರೂ ಮಾಡ್ತೀವಿ, ಎಲ್ಲಿಗೆ ಬೇಕಾದರೂ ಹೋಗ್ತೀವಿ ಅಂತ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಯಾವ ಥರ ಬೇಕಾದರೂ ಮಾಡ್ತೀವಿ. ಈಗಾಗಲೇ ಈ ತಿಂಗಳಲ್ಲೇ 3 ಪ್ರಕರಣ ನಡೀತಾ ಇದೆ. ಒಂದು ಸ್ನೇಹದಾಗಿರ್ಬೋದು, ಹುಬ್ಳಿಲೇ 2 ಆಗಿದೆ, ಅಂಜಲಿ ಅವ್ರದ್ದು ಈ ದಿನ ಅಂಜಲಿ ಅನ್ನೋದಾಗಿದೆ. ಮುಂದಿನ ದಿನಗಳಲ್ಲಿ ಹಿಂಗೆ ಬಿಟ್ಟರೆ ಹಿಂಗೆ ತುಂಬ ಪ್ರಕರಣಗಳು ನಡೀತವೆ. ಅದಕ್ಕೆ ಸರ್ಕಾರಕ್ಕೆ ಏನು ಕೇಳ್ಕೊತೀವಿ ಅಂದರೆ ಕರೆಕ್ಟಾಗಿ ಒಂದು ಒಳ್ಳೆ ಶಿಕ್ಷೆ ಅನ್ನೋದು ಕೊಡಬೇಕಂತ ಕೇಳ್ಕೊತೀವಿ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪ್ರಕರಣಗಳು ಇದೇ ತರ ಹೆಚ್ಚಾಗ್ತಾ ಹೋದ್ರೆ ಉಗ್ರ ಹೋರಾಟ ಮಾಡ್ತೀರಾ ನಿಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ? ಖಂಡಿತ ಮಾಡ್ತೀವಿ. ಇದೇ ಥರ ನಮ್ಮ ಸರ್ಕಾರ ಆಗಲಿ ಕಾನೂನಾಗಲಿ ಯಾವುದೇ ಥರ ಒಂದು ಆಕ್ಷನ್ ತಗೊಂಡಿಲ್ಲ ಅಂದರೆ ನಾವು ಖಂಡಿತ ಮಾಡ್ತೀವಿ. ಮನೋಜ್ ಅಂತ, ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ನೆಲಮಂಗಲ ಅಧ್ಯಕ್ಷರಾಗಿ ಮಾತಾಡ್ತೇವೆ. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ನೆಲಮಂಗಲ ಅಧ್ಯಕ್ಷರಾಗಿದ್ದೀವಿ ಅಂತ ಮಾತಾಡ್ತೀವಿ. ಈ ಮಂತ್ 1-3 ಆಗಿದೆ. ಯಾರಾದ್ರೂ ಒಬ್ಬರಾದ್ರೂ ಕರೆಕ್ಟಾಗಿ ತಗೊಂಡಿದ್ದೀರಾ? ಯಾರು ಇಲ್ಲ. ಎಲ್ಲರೂ ಪಬ್ಲಿಕ್ ಆಗಿ ಫಸ್ಟ್ ಆಫ್ ಆಲ್ ಗೌರ್ಮೆಂಟೇ ಆಗಲಿ ಇಲ್ಲ ಜನರೇ ಆಗಲಿ ಯಾರು ಮಾಡ್ತಾರೋ ಅವ್ರ ಆರೋಪಿಯಾಗಿ ನಾವು ಕರ್ಕೊಂಡ್ಬಂದು ಸೆಂಟ್ರಲ್ ರೋಡಲ್ಲಿ ಎನ್ಕೌಂಟರ್ ಮಾಡಿದೆ ಯಾರು ಏನು ಮಾತಾಡ್ದಲ್ಲ. ಬಿಕಾಸ್ ಅವ್ರು ತಪ್ಪು ಮಾಡಿರ್ತಾರೆ. ಏನಕ್ಕೆ ಮಾತಾಡ್ತಾರೆ? ಗೌರ್ಮೆಂಟ್ ಮಾತಾಡ್ತಾರ, ಪೊಲೀಸ್ ಮಾತಾಡ್ತಾರ, ಇಲ್ಲ ವಿಡಿಯೋದಾಗ ಮಾತಾಡ್ತಾರೆ. ಯಾರು ಬಂದು ಮಾತಾಡಿದ್ರು ಎದುರಿಸೋಷ್ಟು ಶಕ್ತಿ ನಮಗಿರಬೇಕು. ಅವಾಗಿಂದ ಯಾರು ಮತ್ತೊಬ್ಬರೇ ಆಗಲಿ ಇನ್ನೊಬ್ಬರೇ ಆಗಲಿ ಈ ಥರ ಮಾಡಬೇಕು ಅನ್ನೋದು ಯಾರಿಗೂ ಇರಲ್ಲ. ಇಂಟೆಲಿಜೆಂಟ್ ಮಾಡಿದ್ರೆ ನನ್ನ ಎನ್ಕೌಂಟರ್ ಮಾಡ್ತಾರೆ ಅನ್ನೋ ಭಯ ಇರುತ್ತೆ. ಔಟ್ ಆಫ್ ಕಂಟ್ರೀಸಲ್ಲಿ ಎಷ್ಟು ಜನ ಮಾಡಲ್ಲ. ಏನಾದ್ರು ಒಂದು ತಪ್ಪು ಮಾಡಿದ್ರೆ ಒಂದು ಲೇಡೀಸ್ಗೆ ಜಸ್ಟ್ ರ್ಯಾಗಿಂಗ್ ಮಾಡಿದ್ರೆ ಎನ್ಕೌಂಟರ್ ಮಾಡ್ತಾರೆ. ಅಥವಾ ಕರ್ನಾಟಕದಲ್ಲಿ ನಡೀತಿದೆಯಾ? ನಮ್ಮ ದೇಶದಲ್ಲಿ ನಡೀತಿದೆಯಾ? ಇಲ್ಲ. ಏನಕ್ಕೆ ಯೂಸ್ ಗೌರ್ಮೆಂಟ್ ಅವ್ರು ಮತ್ತೆ ಇನ್ನೇನು ಮಾಡ್ತಾರೆ? ಕರ್ಕೊಂಡು ಹೋಗ್ತಾರೆ, ಒಂದು 3 hours ಜೈಲಲ್ಲಿ ಹಾಕ್ತಾರ, ಇಲ್ಲ 4 ವರ್ಷ ಹಾಕ್ತಾರ ಅಷ್ಟೇ. ಮತ್ತೆ ಬಿಟ್ಟು ಕಳಿಸ್ತಾರೆ, ಮತ್ತೆ ಮಾಡ್ತಾರೆ. ಮಾಡೋಣ ಅಂತ ಏನಾದ್ರು ಗ್ಯಾರಂಟಿ ಕೊಡ್ತಾರೆ ಅವರು? ಈ ಒಂದು ಪ್ರಕರಣದಲ್ಲಿ ಒಟ್ಟಿನಲ್ಲಿ ಒಂದು ಆರೋಪಿ ಏನಿದ್ದಾರೆ ಅವ್ರಿಗೆ ಶೂಟ್ ಔಟ್ ಮಾಡಬೇಕು ಅಥವಾ ನಡು ರೋಡಲ್ಲಿ ನಿಲ್ಲಿಸಿ ಅವ್ರಿಗೆ ಗಲ್ಲಿಗೆ ಏರಿಸಬೇಕು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ. ಸರ್, ಪಬ್ಲಿಕ್ ಅಲ್ಲಿ ಎನ್ಕೌಂಟರ್ ಮಾಡಿದ್ರೆ ಯಾರು ಮಾಡಲ್ಲ. ಅದಾದ್ಮೇಲೆ ಅಂಕಿತ ಅನ್ನೋ ಹುಡುಗಿ ಕೊಲೆ ಆಯ್ತು. ಈಗ ಮತ್ತೆ ಬೆಳಗ್ಗೆ ಇವತ್ತು ಸಹ ಒಂದು ಪ್ರಕರಣ ಆಗಿದೆ ಹುಬ್ಬಳ್ಳಿಯಲ್ಲಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಒಂದು ಸಂಘಟನೆ ಹೋರಾಟಗಾರರಾಗಿ? ನಾವು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ನಾನು ಮಾತಾಡ್ತಾ ಇದ್ದೀನಿ, ಲಾವಣ್ಯ ಅಂತ ಹೇಳಿ. ಈಗ ಮೊನ್ನೆ ನೇಹಂದು ಘಟನೆ ನಡೆದಾಗಿಂದನೂ ಯಾರೂ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಆದರೆ ಇವತ್ತೊಂದು ಘಟನೆ ನಡೆದಿದೆ ಅಂದರೆ ಇದೇ ಥರ ಅಂಜಲಿ ಅನ್ನೋರು ಈ ಥರ ಬೆಳಗಿನ ಜಾವ ಈ ಥರ ಘಟನೆ ನಡೆದಿದೆ, ಕೊಲೆ ನಡೆದಿದೆ, ಆ ಹೆಣ್ಮಕ್ಳಿಗೆ ಕೊಲೆ ಆಗಿದೆ. ಆದರೆ ಇದೇ ಥರ ಆಗ್ತಾ ಇದ್ರೆ ಈ ರಾಜಕೀಯದವರು ಎಲ್ಲರೂ ಸೇರಿ ಬರೀ ಹೆಣ್ಮಕ್ಳನ್ನೆಲ್ಲ ಕೊಲೆ ಮಾಡೋದಕ್ಕೆ ಕೊಲೆ ಬೆದರಿಕೆ ಹಾಕ್ತಾ ಇದ್ದಾರೆ. ಹಾಗಾದರೆ ಹೆಣ್ಮಕ್ಳೇ ಜೀವನ ಮಾಡೋದೇ ಭಾಳ ಕಷ್ಟಕರವಾಗಿದೆಯಾ? ಯಾರು ಕೇಳೋಂತಾರೆ ಇಲ್ಲ ಅಂದಮೇಲೆ ಸರ್ಕಾರ ಏನು ಮಾಡ್ತಾ ಇದೆ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಪೊಲೀಸ್ ಸ್ಟೇಷನ್ಗಳು ಏನು ಮಾಡ್ತಾ ಇದ್ದಾರೆ? ಈ ಥರದಿಂದ ಹೆಣ್ಮಕ್ಳು ಎಲ್ಲೂ ಓಡಾಡದಂತೆ ಮಾಡ್ತಾ ಇದ್ದಾರೆ. ಈಗ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.